ಕಳೆದ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಬಂದಾಗಿನಿಂದನೂ ಸಹಿತ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಇಡೀ ಕರ್ನಾಟಕದಲ್ಲಿ ನಾಗಮಂಗಲ ತಾಲೂಕು ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹಿತ ಈ ರೀತಿ ಒಂದು ದೌರ್ಜನ್ಯ ಮತ್ತು ಈ ರೀತಿ ಅನಾಹುತಗಳು ನಡೀತಾನೆ ಇದೆ. ನಾವು ಇದನ್ನ ಈಗಾಗಲೇ ಈ ವಲಯದ IG ಅವರು ಬಂದಿದ್ರು ಮತ್ತು SP ಅವರು ಇದ್ರು ಮತ್ತೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ಏನು ಈ ಕಾರಣ ಆಗಿದ್ದಾರೆ, ಇವತ್ತು ನಾವು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ವಿ ಅವರೆಲ್ಲರೂ ಸಹಿತ ಕೂಡಲೇ ಬಂಧಿಸಬೇಕು ಮತ್ತು ಅವರೆಲ್ಲರ ಮೇಲೂ ಸಹಿತ ಕಠಿಣವಾದ ಒಂದು ಕ್ರಮ ಕೈಗೊಂಡು ಇನ್ನು ಮುಂದಕ್ಕೆ ಈ ಭಯದ ವಾತಾವರಣನ ನಮ್ಮ ನಾಗಮಂಗಲ ತಾಲೂಕಿಂದ ಬೆಳ್ಳೂರಿಂದ ಆಚೆ ತೆಗಿಬೇಕು ಅಂತೇಳಿ. ಸರ್, ಈಗ ಸುಮಾರು ಒಂದು 50 ಜನದ ಗುಂಪಿನಲ್ಲಿ ಬಂದವ್ರು ಗಲಾಟೆ ಮಾಡೋದು. ಹಾಗಾಗಿ ಹೆಸರುಗಳು ಯಾವ್ದು ಗೊತ್ತಿರೋದು ಬರ್ತೀವಿ, ಮಿಕ್ಕಿದವರು ಎಲ್ಲರೂ ಸೇರಿಸಿ ಮಾಡಿದ್ವಿ. ಅವ್ರ ವಿಡಿಯೋ ಕ್ಲಿಪ್ಪಿಂಗ್ಸು ಮತ್ತೆ ಎಲ್ಲ ಫೋಟೋಗಳನ್ನ ಕೊಟ್ಟಿದ್ವಿ. ಕ್ರಮ ಕೈಗೊಳ್ತೀನಿ ಅಂತೇಳಿ SP ಅವರು ಒಂದು ಆಶ್ವಾಸನೆ ನೀಡಿದ್ದಾರೆ. ಕ್ರಮ ತಗೊಳ್ಳದೇ ಇದ್ರೆ ಮುಂದಿನ ನಿರ್ಧಾರ ಏನಂತ ನಾವೆಲ್ಲ ಕಾರ್ಯಕರ್ತರು ಕೂತ್ಕೊಂಡು ಮಾತನಾಡಿ ಒಂದು ತೀರ್ಮಾನ ತಗೋತೀವಿ. ಈಗ ನಿನ್ನೆ ಮತ್ತು ಮೊನ್ನೆ ನಡೆದಿರುವ ಘಟನೆಗೆ 3 ದೂರುಗಳು ದಾಖಲಾಗಿದೆ. ಆ ದೂರು ಆಧಾರಿತವಾಗಿ ಪೊಲೀಸ್ನವರು ಸಂಜೆ ಒಳಗೆ ಏನು ಆರೋಪಿಗಳು ಇದ್ದಾರೆ ಅವನ್ನ ಸೂಕ್ತವಾಗಿ ಬಂಧಿಸಿ ಕೋಕೆ ಆಕ್ಟ್ನಲ್ಲಿ ಬಂಧಿಸಬೇಕು ಅಂತೇಳಿ ಹಿಂದೂ ಸಂಘಟನೆ ಆಗ್ರಹ ಇದೆ. ಅವನ್ನ ಆಕ್ಟ್ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ. ಯಾಕೆಂದ್ರೆ ಪ್ರತಿ ವರ್ಷ ಪ್ರತಿಯೊಂದು ದಿನನೂ ಕೂಡ ಅವರು ಹಿಂದೂಗಳ ಒಕ್ಕಲು ಬೀಸಬೇಕು ಉದ್ದೇಶದಿಂದ ಆ ಏರಿಯಾಗಳಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಅವ್ರಿಗೆ ಏನು ಈ ದೂರುದಾರಿದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ನಮ್ಮ ಏರಿಯಾದಲ್ಲಿ ಮನೆ ಮಾಡಿದಿರಿ ಖಾಲಿ ಮಾಡಿ ಅಂತೇಳಿ ಬೆದರಿಕೆ ಅಂತ ನಿರಂತರವಾಗಿ ಏನು ಆ ಜಾಗ ಖಾಲಿ ಮಾಡಿಸೋ ಉದ್ದೇಶದಿಂದ ಅವರು ಲ್ಯಾಂಡ್ ಜಿಹಾದ್ ಎಂದು ಹೆಸರಿಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂದೂ ಸಂಘಟನೆ ಏನ್ ಹೇಳ್ತಾ ಇದೆ, ಏನು ಅಲ್ಲೇ ಒಳಗಾಗಿದ್ದಾರೆ ಮತ್ತು ಹಿಂದೂ ಸಮಾಜಕ್ಕೆ ಹಿಂದೂ ಸಂಘಟನೆ ಧೈರ್ಯ ತುಂಬುವ ಉದ್ದೇಶದಿಂದ ನಾವು ನಿಮ್ ಜೊತೆ ಇದ್ದೀವಿ, ಯಾವುದೇ ರೀತಿ ಹೋರಾಟಕ್ಕೆ ರೆಡಿ ಇದ್ದೀವಿ ಅಂತೇಳಿ ಹೇಳಿದೀವಿ. ಮತ್ತೆ ಏನು ಇಲ್ಲಿನ ಸಮಾಜ ಹಿಂದೂ ಸಮಾಜ ನಿರ್ಣಯಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದೀವಿ. ಅವರು ಈ ಸಂಜೆ ಒಳಗೆ ಏನು ಬಂಧನ ಮಾಡಿ ಏನು ಗಡಿಪಾರು ಮಾಡೋದಲ್ಲಿ ಗೂಂಡಾ ಆಕ್ಟ್ ಹಾಕೋದಲ್ಲಿ ಏನು ಮಾಡಲಿಲ್ಲ ಅನ್ನೋದಾದ್ರೆ ಈ ಸಂಜೆ 7 ಗಂಟೆಯಷ್ಟು ನಿರ್ಣಯ ಮಾಡಿ ಮುಂದಿನ ವಿಚಾರವನ್ನು ಈ ಇಲಾಖೆಗೆ ತಿಳಿಸ್ತೀವಿ. ಸರ್ಕಾರಕ್ಕೆ ಆಗ್ರಹಪಡಿಸೋದೇನೋ ಪ್ರತಿ ಹಿಂದೂ ಸಮಾಜ ಮೇಲೆ ದಾಳಿ ಆಯ್ತಾ ಇದೆ ಬೆಳ್ಳೂರಿನಲ್ಲಿ ತಡೆಗಟ್ಟಬೇಕು ಅನ್ನೋದಾದ್ರೆ ಕೋಕೆ ಆಕ್ಟ್ ಜಾರಿ ಮಾಡಲೇಬೇಕು ಅನ್ನೋದು ಒಂದು ಆಗ್ರಹ. ಯೋಗಾನಂದ. ಇವಾಗ ಏನು ಒಟ್ಟು 3 ಕಂಪ್ಲೇಂಟ್ಗಳನ್ನ ಕೊಟ್ಟಿದೆ. ಇವಾಗ 3 ದಿನಗಳ ಹಿಂದೆ ಏನ್ ಕಂಪ್ಲೇಂಟ್ ಕೊಟ್ಟಾಗ ಏನ್ ತಗೊಳ್ಳಿಲ್ಲ ಅದೊಂದು ಕಂಪ್ಲೇಂಟ್ ಆಗಿದೆ. ಅದಾದ ನಂತರ ಇವಾಗ ಅಭಿಲಾಷನ್ ಅಂತ ವ್ಯಕ್ತಿ ಮೇಲೆ ಏನು ಹಲ್ಲೆ ನಡೆದಿದೆ, ಸುಮಾರು 50ರಿಂದ 60 ಜನಗಳ ಮೇಲೆ 50ರಿಂದ 60 ಜನ ಮುಸಲ್ಮಾನರು ಸೇರಿ ಒಂದು ಹಲ್ಲೆ ಮಾಡಿದ್ದಾರೆ. 50ರಿಂದ 60 ಜನರಲ್ಲಿ ಸುಮಾರು ಒಂದು 7-8 ಜನ ಹೆಸರುಗಳು ಗೊತ್ತಿರೋದು, ಒಂದು 10-12 ಜನರ ಹೆಸರು ಕೊಟ್ಟಿದೆ. ಇನ್ನು ಮಿಕ್ಕಾದವ್ರನ್ನ ಅವ್ರು CC ಕ್ಯಾಮ್ರಾದಲ್ಲಿ ಫುಟೇಜ್ ತೆಗೆದುಬಿಟ್ಟಿದೆ, ನೋಡ್ಬಿಟ್ಟಿದ್ದೆ, ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳಿದೆ. ಮತ್ತೆ ಈ ಹಲ್ಲೆ ಮಾಡಿದ ನಂತರ ಮತ್ತೊಂದು ಮನೆಗೆ ದಾಳಿ ಮಾಡಿದ್ದಾರೆ. ರಶ್ಮಿ ಮತ್ತು ನಾಗೇಶ್ ಅನ್ನಂತ ಒಂದು ಫ್ಯಾಮಿಲಿಗೆ ಅವರು ನಿರಂತರವಾಗಿ ಸುಮಾರು ವರ್ಷಗಳಿಂದ ಎಲ್ಲೆಲ್ಲಿ ಗೋಸಾಗಾಟ ಆಗ್ತಾ ಇದೆ ಆ ಗೋಸಾಗಾಟ ಸಂದರ್ಭದಲ್ಲಿ ಅವ್ರು ಹೋಗಿ ಹಿಡಿದು ಇಲ್ಲಿ ಸುಮಾರು ಒಂದು ಕಡಿಮೆ ಅಂದರೆ ಒಂದು 50 ಕೇಸ್ಗಳನ್ನು ಇಲ್ಲ ರಿಜಿಸ್ಟರ್ ಮಾಡಿಸಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ಕೊಂಡು ಮುಸಲ್ಮಾನರ ಸಮಾಜ ಅವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡಿದೆ ಅಂತ ಒಂದು ನಮ್ಮ ಅಭಿಪ್ರಾಯ. ಆ ಎಲ್ಲ ವಿಚಾರಗಳನ್ನು ನಾವು ತಿಳಿಸಿದ್ದೀವಿ. ಆ ವಿಚಾರವಾಗಿ ಸೂಕ್ತ ರಕ್ಷಣೆಯನ್ನ ಆ ಫ್ಯಾಮಿಲಿಗಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟಿದ್ದೆ ನಾವು ಪೊಲೀಸರಲ್ಲಿ ಆಗ್ರಹವನ್ನು ಮಾಡಿದ್ದೀವಿ. ಪ್ರತಿಭಟನೆ ಇವಾಗ ಅವ್ರು ಯಾವ ಸೆಕ್ಷನ್ ಆಗ್ತದೆ ಅದ್ರ ಮೇಲ್ಗಡೆ ಡಿಪೆಂಡ್ ಮಾಡ್ಕೊಂಡಿದ್ದೇನೆ. ಖಂಡಿತ ಸರ್. ಅದೇ ಇವತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಟ್ಸ್ ಓಕೆ ಸರ್ ಅಂತಂದಿವಿ. ಇವತ್ತು ಮಾಡಲಿಲ್ಲ ಅಂತಂದ್ರೆ ಏನು ಅವರು ಯಾವುದೇ ಒಂದು ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ, ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ನಮ್ಮ ಮುಂದಿನ ಹೋರಾಟ ನಾಳೆ ತಿಳಿದು ಬರುತ್ತೆ ಸರ್. ನಾಸೀರ್ ಅನ್ನೋರ ಮೇಲೆ ಕಂಪ್ಲೇಂಟ್ ಅಂದ್ರೆ ರಾತ್ರಿ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ, ಮತ್ತೆ ಕೆಟ್ಟದಾಗೆಲ್ಲ ಬೈದು ಹೋದ್ರು, ಮತ್ತೆ ನಿಮ್ಮನ್ನ ಬಿಡಲ್ಲ ಕತ್ತರಿಸಿ ಸುಟ್ಟಾಕ್ತೀವಿ ಅಂತಾನು ಹೇಳಿದ್ರು ನಮ್ಮ ಮನೆಯವ್ರಿಗೆ. ಅದೇ ಬಂದು ಎದುರಿಸಿ ಹೋಗಿದ್ದಾರೆ, ಯಾವ ಬಿಡಲ್ಲ ಅಂತ. ಮೊನ್ನೆನೂ ಇದೇ ತರ ವಾರ್ನಿಂಗ್ ಮಾಡಿ ಹೋಗಿದ್ರು, ನೀವು ಹಬ್ಬ ಮಾಡ್ಕೊಳ್ಳಿ ನಾವು ಫಂಕ್ಷನ್ ಮಾಡ್ಕೋತೀವಿ ಬಂದು ನಿಮ್ಮನ್ನ ನೋಡ್ಕೋತೀವಿ ಅಂತಾನೆ ಹೇಳೋಗಿದ್ರು. ಅವ್ರು ಹೇಳ್ದಂಗೆ ಮೊನ್ನೆ ಬಂದು ಹೊಡೆದೋಗಿದ್ದಾರೆ. ಇವಾಗ್ಲೂ ಅಷ್ಟೇ ಬಂದು ಅವ್ರು ಹೋಗಿರೋ ತರನೇ ಮಾಡ್ತಾರೆ ಅನ್ನೋ ಭಯದಿಂದ ಬಂದು ಕಂಪ್ಲೇಂಟ್ ಕೊಟ್ಟಿದೀವಿ. ಬಂದು ಕಂಪ್ಲೇಂಟ್ ಕೊಡೋಕೆ ಬಂದ್ವಿ, ರಾತ್ರಿನೇ ಕೊಡೋಕೆ ಬಂದ್ವಿ, ತಗೊಳ್ಳಿಲ್ಲ. ಇವಾಗ ತಗೊಂಡಿದ್ದಾರೆ, FIR ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಈ ತರ ಆದ್ರೆ ನಾವು ಬದುಕೋದು ಹೆಂಗೆ, ಒಬ್ಬೊಬ್ಬರೇ ಇರೋದು ಹೆಂಗೆ ಗೊತ್ತಾಗ್ತಾ ಇಲ್ಲ. ತಗೋತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ನಂಬಿಕೆ ಮೇಲೆ ಹೋಗ್ತಾ ಇದೀವಿ.
ಆಗ್ತಿರ್ಲಿಲ್ಲ ಸರ್. ನಾವು ಬಂದಿದ್ವಿ ರಾತ್ರಿ 2:52 ಬಂದಿದ್ವಿ. ಬೆಳಗ್ಗೆ ಬನ್ನಿ 9 ಗಂಟೆಗೆ ಅಂತ ಅಂದ್ರು. ಕಂಪ್ಲೇಂಟ್ ನೀವೇ ಬರ್ದ್ಕೊಡಿ ಅಂತ ಅಂದ್ರು. ನಾವು ಬರ್ದ್ಕೊಡ್ತೀವಿ ಅಂದ್ರೆ ಬೆಳಗ್ಗೆ ಬನ್ನಿ ಎಸ್ಐ ಇಲ್ಲ 9 ಗಂಟೆಗೆ ಅಂತ ಅಂದ್ರು. ಮೇಡಮ್, ರಾತ್ರಿ ನಡೆದ ಘಟನೆಯಿಂದ ಆತಂಕಕ್ಕೊಳಗಾಗಿದ್ರೆ ಈಗೇನು ಪೊಲೀಸ್ನವ್ರ ಮೇಲೆ ನಂಬಿಕೆ ಬಂದಿದೆಯಾ ಏನು ಮೇಡಮ್? ಸರ್ ಇವಾಗ ಹೇಳಿದ್ದಾರೆ, ಮಾತಾಡ್ತೀನಿ ನಾನು ಅವ್ರ ಹತ್ರ ಅಂತ ಹೇಳಿದ್ದಾರೆ, ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಸರ್. ಏನು ಒತ್ತಾಯ ಮಾಡ್ತೀರಿ ಸರ್? ಅವ್ರು ಅರೆಸ್ಟ್ ಆಗ್ಬೇಕು ಸರ್. ಅವ್ರು ಅರೆಸ್ಟ್ ಆಗ್ಬೇಕು. ಇವಾಗ ಓಡಿಸ್ಕೊಂಡು ಅಕಸ್ಮಾತ್ ಪ್ರಾಣ ಹೋಗಿದ್ರೆ ಯಾರು ಸರ್ ತಂದ್ಕೊಡ್ತಾ ಇದ್ರು? ಈಗ ಎಷ್ಟೋ ಹಿಂದೂ ಕಾರ್ಯಕರ್ತರು ಪ್ರಾಣ ಹೋಗಿದೆ, ಅವ್ರದ್ದೆಲ್ಲ ವಾಪಸ್ ತಂದ್ಕೊಡ್ತಾರ ಸರ್ ಇವರು? ಇದೇ ತರ ಮಾಡ್ಕೊಂಡು ಹೋದ್ರೆ ನಮ್ದು ಹಿಂದೂ ರಾಷ್ಟ್ರ ಆಗಲ್ಲ ಸರ್, ಪಾಕಿಸ್ತಾನ ಆಗೋಗುತ್ತೆ. ಇದೆ ಸರ್, ಇದೆ ಸರ್, ಇದೆ ಸರ್. ಈ ಎಲ್ರು ಎದುರು ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಸರ್. ಕಣ್ಣಿಗೆ ಕಾಣಿಸಿದ್ರೆ ಚೆಚ್ಚಾಕ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ರು ಇದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವ್ ಯಾವ ತರ ಇರ್ಬೇಕು ಸರ್? ಬೇಕೇ ಬೇಕು ಸರ್. ಸರ್ ಇದು ಇವತ್ತಿಂದ ಅಲ್ಲ ಸರ್, ಮೊದ್ಲಿಂದಾನು ಇದ್ದಿದ್ದೆ, ಕೋಮುಗಲಭೆ ಇದ್ದಿದ್ದೆ. ಯಾವಾಗ್ಲೂ ನಾವು ಹುಟ್ಟದಾಗ್ಲಿಂದಾನು ನೋಡ್ತಾನೆ ಬಂದಿದ್ದೀವಿ. ಆದ್ರೆ ಇತ್ತೀಚೆಗೆ ತುಂಬಾ ಜಾಸ್ತಿ ಹೆಚ್ಕೊಂಡಿದ್ದಾರೆ ಸರ್. ಅದ್ರಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲಂತೂ ನಮ್ಮ ಊರಲ್ಲಿ ಕೇಳಕ್ಕೆ ಆಗ್ತಿಲ್ಲ, ಅವ್ರದೇ ಆರ್ಭಟ ಆಗ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ ಸೋಮವಾರ ಸಂತೆ ಮಾಡೋದೇ ಬೇಡ ಅನ್ನಿಸ್ಬಿಟ್ಟೈತೆ. ಅಷ್ಟು ಜನ ಏನಾರ ಒಂದ್ ಸಣ್ಣ ಕಿರಿಕಾದ್ರೆ ಸಾಕು ಎಲ್ರು ತುಂಬ್ಕೋತಾರೆ. ಆದ್ರೆ ನಮ್ಮ ಹಿಂದೂಗಳೆಲ್ಲ ಆ ತರ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ನಾವು ಇಷ್ಟು ಒಗ್ಗಟ್ಟಾಗಿದ್ರೆ ಅವ್ರನ್ನ ಏನು ಮಾಡಕ್ ಆಗಲ್ಲ. ಟಾರ್ಗೆಟ್ ಮಾಡೇ ಹೊಡಿತಾ ಇರೋದು ಸರ್. ಹಿಂದೂ ಕಾರ್ಯಕರ್ತರು ಯಾರ್ಯಾರು ಓಡಾಡ್ತಿದ್ದಾರೆ, ಯಾರ್ಯಾರು ಗೋ ಹತ್ಯೆ ನಿಷೇಧ ಇದ್ ಮಾಡ್ತಿದ್ದಾರೆ, ಅವ್ರನ್ನೆಲ್ಲಾರನು ಇದ್ ಮಾಡ್ತಿದ್ದಾರೆ ಸರ್. ಹೌದು ಸರ್, ಅವರು ಸಂಘಟನೆಯಲ್ಲಿ ಕಾರ್ಯಕರ್ತರು. ಅದೇ ಹಿಂದೂ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಸರ್. ಮಾಮೂಲಿ ಯಾರು ಸಣ್ಣದಾಗಿ ಜಗಳ ಆದ್ರೆ ಯಾರು ಸರ್ ಹುಡಿಕೊಂಬಂದು ಹೊಡಿತಾರೆ? ಈಗ ಅಲ್ಲೇ ಆಗಿರೋರು ಮತ್ತೆ ಅಲ್ಲೇ ಮಾಡ್ತೀನಿ ಅಂತ ಹೇಳಿರೋರು ಎಲ್ಲರೂ ಹಿಂದೂ ಕಾರ್ಯಕರ್ತರೇ ಸರ್. ಗೋ ಹತ್ಯೆ ನಿಷೇಧಕಾರರು ಹಿಂದೂ ಕಾರ್ಯಕರ್ತರೆ. ಅವ್ರ ಮೇಲೆ ಅಲ್ಲೇ ಆಗಿರೋದು ಸರ್. ಅಲ್ಲೇ ಮಾಡ್ತೀನಿ ಅಂತ ಹೇಳಿರೋದು ಅಂತವ್ರ ಮೇಲೆ ಅಂತ. ರಶ್ಮಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.